ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ತಡರಾತ್ರಿಯಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕಾಣಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಅಮಿತ್ ಶಾ, ರಾಜ್ಯ ಬಿಜೆಪಿಯಲ್ಲಿ ಟೆನ್ಷನ್. ಹಾಗಾದ್ರೆ ಬಿಜೆಪಿಯ ಏನೇನು ನಡೀತಾ ಇದೆ, ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಬಿಜೆಪಿಯಲ್ಲಿ ಆಗ್ತಿರುವಂತಹ ಇನ್ಸೈಡ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್. ಮುಂದಿನ ವರ್ಷ ಬಿಜೆಪಿಯ ಚುನಾವಣಾ ರಣತಂತ್ರಗಳ ಬಗ್ಗೆ, ಎಸ್ಪೆಷಲಿ ನಾಯಕತ್ವದ ಬದಲಾವಣೆ, ಚರ್ಚೆ, ಇವೆಲ್ಲವೂ ಕೂಡ ದೊಡ್ಡ ಅಜೆಂಡಾ ಇತ್ತು. ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ಇದೆ. ಅಮಿತ್ ಶಾ ಅವರು ಬಂದಾಯ್ತು, ಸಿಎಂ ಚೇಂಜ್ ಆಗ್ತಾರಾ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಅಥವಾ ನಾಯಕರಲ್ಲಾಗುತ್ತಿರುವ ಬೆಳವಣಿಗೆ, ಬದಲಾವಣೆ ಎಲ್ಲವೂ ಕೂಡ ಇತ್ತು. ಸಿಎಂ ಜೊತೆ ಅಮಿತ್ ಶಾ ಅವರು ಬೆಳವಣಿಗೆ ಚರ್ಚೆ ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ರಾಜ್ಯ ಬಿಜೆಪಿಯಲ್ಲಿ, ರಾಜ್ಯ ಬಿಜೆಪಿಯಲ್ಲಿ ಆಗುತ್ತಿರುವ ಬದಲಾವಣೆ ಏನು? ನ್ಯೂಸ್ 18 ಕನ್ನಡದಲ್ಲಿ ಬಿಗ್ ಕವರೇಜ್, ಕ್ಷಣ ಕ್ಷಣದ ಮಾಹಿತಿ ತೆರೆದುಕೊಳ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬಹಳ ಕುತೂಹಲ ಇದ್ದದ್ದು ಇವತ್ತು ಅಮಿತ್ ಶಾ ಜೊತೆಗಿನ ಮಧ್ಯಾಹ್ನದ ಮೀಟಿಂಗ್. ಆದರೆ ಈಗ ಬರ್ತಾ ಇದೆ ನೋಡಿ ಇನ್ಸೈಡ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದೀವಿ. ಬಿಜೆಪಿಯ ವಿಶೇಷ ಸಭೆ ಏನಿತ್ತು ಅದು ದಿಢೀರ್ ಅಂತ ರದ್ದಾಯಿತು. ಬ್ರೇಕಿಂಗ್ ನ್ಯೂಸ್. ಇದಕ್ಕೆ ಕಾರಣ ಏನು? ಸಮಯದ ಅಭಾವ. ಟೈಮ್ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಈ ಮೀಟಿಂಗ್ ರದ್ದಾಗಿದೆ. ಅಮಿತ್ ಶಾ ಅವರ ಜೊತೆಗಿನ ವಿಶೇಷ ಸಭೆ ಕ್ಯಾನ್ಸಲ್. ಮಧ್ಯಾಹ್ನ 3 ಗಂಟೆಗೆ ಈ ಸ್ಪೆಷಲ್ ಮೀಟಿಂಗ್ ಡಿಸೈಡ್ ಆಗಿತ್ತು, ಇದೀಗ ಕ್ಯಾನ್ಸಲ್ ಆಗಿದೆ. ಬಿಜೆಪಿಯ ಪದಾಧಿಕಾರಿಗಳು, ಶಾಸಕರು ಅವರ ಜೊತೆ ಈ ಸಭೆ ಇತ್ತು, ಆ ಸಭೆ ರದ್ದಾಯಿತು. ಬೆಂಗಳೂರಿನಲ್ಲಿ ನಡೀಬೇಕಾಗಿತ್ತು ಈ ವಿಶೇಷ ಸಭೆ. ಟೈಮ್ ಶಾರ್ಟೇಜ್, ಟೈಮ್ ಸಾಕಾಗ್ತಾ ಇಲ್ಲ, ಸಮಯದ ಅಭಾವ ಇದೆ. ಹಾಗಾಗಿ ಈ ವಿಶೇಷ ಸಭೆ ರದ್ದಾಯಿತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಹಳ ಆಶ್ಚರ್ಯ ಮತ್ತು ಕುತೂಹಲ. ಯಾಕೆಂದ್ರೆ ದೊಡ್ಡ ದೊಡ್ಡ ನಾಯಕರು ಬಂದಾಗ ಮಿನಿಟ್ ಟು ಮಿನಿಟ್ ಹೋಗ್ತಾ ಇರುತ್ತೆ ಎಲ್ಲವೂ ಕೂಡ. ಇಷ್ಟೊತ್ತಿಗೆ ಅದನ್ನು ಗ್ಯಾರಂಟಿ ಫಾಲೋ ಮಾಡ್ತಾರೆ ಸಾಮಾನ್ಯವಾಗಿ. ಆದರೆ ಈ ಕ್ಷಣ ಬರ್ತಿರೋ ಮಾಹಿತಿ ಪ್ರಕಾರ ಅದು ಸಮಯದ ಅಭಾವ ಅಂತ. ಲೆಟ್ಸ್ ಸಿ, ಕಾರಣ ಅದೊಂದೇನೋ ಅಥವಾ ಬೇರೆ ಬೇರೆ ನಡೀತಾ ಇದೆಯೋ ಆಂತರಿಕವಾಗಿ ನೋಡಬೇಕು. ನನ್ನ ಸಹೋದ್ಯೋಗಿಗಳು ಬಂದರೆ ಕೇಳಬೇಕು. ಆದರೆ ಮೀನ್ವೈಲ್ ಬಿಜೆಪಿ ಪದಾಧಿಕಾರಿಗಳು ಮತ್ತು ಶಾಸಕರ ಸಭೆ ರದ್ದಾಗಿದೆ. ಈ ಕ್ಷಣ ನೋಡ್ತಾ ಇದ್ದೀರಾ, ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರಿದ್ದಾರೆ. ಜ್ಯೋತಿ ಬೆಳಗುವ ಕಾರ್ಯಕ್ರಮ. ಮುಖ್ಯಮಂತ್ರಿಗಳಾದಿಯಾಗಿ ರಾಜ್ಯದ ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಕೇಂದ್ರ ಸಚಿವರು ಇದ್ದಾರೆ. ಲೆಟ್ಸ್ ಗೋ ಲೈವ್. ಲೆಟ್ಸ್ ಗೋ ಲೈವ್. ಬಿಜೆಪಿ ಆಂತರಿಕ ಏನೇನು ನಡೀತಾ ಇದೆ ಕಂಪ್ಲೀಟ್ ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಎಲ್ಲರೂ ಅನ್ಕೊಂಡಿದ್ರು ಇವತ್ತು ಮೀಟಿಂಗ್ ಆಗುತ್ತೆ, ಮೀಟಿಂಗ್ ಅಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ಬಿಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಿದ್ರು. ದಿಢೀರ್ ಅಂತ ಮೀಟಿಂಗ್ ರದ್ದಾಯಿತು. ನನಗೆ ಬಹಳ ಕುತೂಹಲ ಇರೋದು, ಮೇಲ್ನೋಟಕ್ಕೆ ಇದು ಸಮಯ ಅಭಾವ ಅಂತಾನೋ ಅಥವಾ ಆಂತರಿಕವಾಗಿ ಬೇರೆ ಬೆಳವಣಿಗೆ ನಡೀತಾ ಇದೆಯೋ, ಏನಾಗ್ತಿದೆ ಹಾಗಿದ್ರೆ? ಹರೀಶ್ ನಾಗರಾಜ್, ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅಮಿತ್ ಶಾಗಾಗಿ ವಿಶೇಷವಾದ ಭೋಜನ ಕೂಟ ವ್ಯವಸ್ಥೆಯನ್ನು ತಮ್ಮ ರೇಸ್ ಕೋರ್ಸ್ ನಿವಾಸದಲ್ಲಿ ಏರ್ಪಡಿಸಿದರು. ಆದರೆ ಇವತ್ತು ಬಸವ ಜಯಂತಿ ಇರೋದ್ರಿಂದ ರಾಜ್ಯದ ಅನೇಕ ಶಾಸಕರುಗಳು ತಮ್ಮ ಕ್ಷೇತ್ರದಲ್ಲಿ ಬಸವ ಜಯಂತಿ ಆಚರಣೆಯನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗಿದೆ. ದೂರದ ಬೆಳಗಾವಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಕಾರವಾರ ಇರ್ಬೋದು, ದಾವಣಗೆರೆ ಇರ್ಬೋದು, ಬೀದರ್, ರಾಯಚೂರು, ಕಲಬುರಗಿಗಳಿಂದ ಏನು ಪ್ರಯಾಣ ಬೆಳೆಸ್ಕೊಂಡು ಮಧ್ಯಾಹ್ನ ಭೋಜನ ಕೂಟದ ಸರಿಯಾದ ಸಮಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಅನೇಕ ಶಾಸಕರುಗಳು ಸ್ವತಃ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿದ್ರು, ನಾವು ಬರೋಕ್ಕಾಗಲ್ಲ, ಇವತ್ತು ಬಸವ ಜಯಂತಿ ಇದೆ, ಬಸವ ಜಯಂತಿ ನಾವು ಆಚರಣೆ ಮಾಡಲೇಬೇಕಾಗಿದೆ, ಕ್ಷೇತ್ರದಲ್ಲಿ ನಾವು ಇರಲೇಬೇಕಾಗಿದೆ, ಇದು ಬೇರೆ ಬೇರೆ ರೀತಿಯ ಲೆಕ್ಕಾಚಾರ ಕೂಡ ಇರೋದ್ರಿಂದ ನಾವು ಇರಲೇಬೇಕಾಗಿದೆ ಅಂತ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಹಾಗಾಗಿ ಮೊದಲೇದಾಗಿ ಭೋಜನ ಕೂಟಕ್ಕೆ ರಾಜ್ಯದ ಎಲ್ಲ ಶಾಸಕರನ್ನ ಇನ್ವೈಟ್ ಮಾಡಿದಂಥ ಬಸವರಾಜ ಬೊಮ್ಮಾಯಿಯವರು ಯಾರಿಗೆ ಸಾಧ್ಯವೋ, ಬೆಂಗಳೂರಿನಲ್ಲಿ ಇರ್ತಕ್ಕಂಥವ್ರು, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥವ್ರು, ಈಗಾಗಲೇ ಪ್ರಮುಖ ನಾಯಕರು ಕೆಲವರು ಅಮಿತ್ ಶಾ ಕಾರಣಕ್ಕಾಗಿ ಬಂದಿದ್ದಾರೆ, ಅಂಥವ್ರುಗಳಿಗೆ ಮಾತ್ರ ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಅನುಕೂಲ ಆಗುತ್ತೆ ಅಂಥವ್ರು ಮಾತ್ರ ಬನ್ನಿ ಅಂತೇಳಿ ಈಗ ಸೂಚನೆ ಕೊಟ್ಟಿದ್ದರಿಂದ ಭೋಜನ ಕೂಟದಲ್ಲಿ ಅನೇಕ ಶಾಸಕರುಗಳು ಗೈರಾಗ್ತಿರುವಂಥದ್ದು ಇಲ್ಲಿ ವಿಶೇಷ. ನಂತರ 3 ಗಂಟೆಗೆ ಪದಾಧಿಕಾರಿಗಳ ಸಭೆಯನ್ನು ಮಾಡಲಿಕ್ಕೆ ಅಮಿತ್ ಶಾ ಅವರು ತೀರ್ಮಾನವನ್ನು ಮಾಡಿದರು. ಈ ಸಭೆ
ಎಲ್ಲೊಂದು ಕಡೆ ಚುನಾವಣಾ ರಣತಂತ್ರ ಮತ್ತು ಪದಾಧಿಕಾರಿಗಳಿಗೆ ಒಂದಷ್ಟು ಬೂಸ್ಟ್ ಮಾಡುವಂಥದ್ದು. ಅಂದರೆ ಪಕ್ಷ ನಿಮ್ಮ ಜೊತೆ ಇರುತ್ತೆ, ಸರ್ಕಾರದಲ್ಲಿ ಈಗಾಗಲೇ ನಿಗಮ ಮಂಡಳಿ ನೇಮಕ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ನಿಗಮ ಮಂಡಳಿ ನೇಮಕ ಆಗಿಲ್ಲ, ಈಗಾಗಲೇ ಪಟ್ಟಿ ತಯಾರಾಗಿರ್ತಕ್ಕಂಥ ಹೈಕಮಾಂಡ್ ಬಳಿ ಪಟ್ಟಿ ಇರ್ತಕ್ಕಂಥ. ಹಾಗಾಗಿ ಅನೇಕ ಪದಾಧಿಕಾರಿಗಳಿಗೆ ಕಾರ್ಯಕರ್ತರು ಕೂಡ ನಿಗಮ ಮತ್ತು ಮಂಡಳಿಗಳಲ್ಲಿ ಅವಕಾಶವನ್ನು ಕೊಡ್ತೀವಿ ಮತ್ತು ಸರ್ಕಾರದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಕೊಡ್ತೀವಿ, ಪಕ್ಷದಲ್ಲಿ ಬೇರೆ ಬೇರೆ ಪಾತ್ರಗಳು ನಿಮಗೆ ಇರುತ್ತೆ ಅಂತೇಳಿ ಅವ್ರನ್ನ ಒಂದಷ್ಟು ಉತ್ಸಾಹ ತುಂಬಿಸಲಿಕ್ಕೆ ಅಮಿತ್ ಶಾ ಅವರು ನಿರ್ಧಾರವನ್ನು ಮಾಡಿದರು. ಖಾಸಗಿ ಹೋಟ್ಲಲ್ಲಿ ಈ ಒಂದು ಸಭೆ ನಡೆಯಬೇಕಿತ್ತು 3 ಗಂಟೆಗೆ. ಈ ಸಭೆಯನ್ನು ಸಮಯದ ಅಭಾವದಿಂದ, ಅಂದರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಮತ್ತು ಮಿನಿಟ್ ಟು ಮಿನಿಟ್ ಕಾರ್ಯಕ್ರಮಗಳು ಅಮಿತ್ ಶಾ ಅವರು ಇರೋದ್ರಿಂದ ಆ ಸಮಯಕ್ಕೆ ಸಂಬಂಧಪಟ್ಟಾಗೆ ಸಭೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಆಗುತ್ತೆ ಎಂಬ ಕಾರಣಕ್ಕಾಗಿ ಆ ಸಭೆಯನ್ನು ರದ್ದು ಮಾಡಲಿಕ್ಕೆ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಸಭೆ ಕೂಡ ರದ್ದಾಗಿರುವಂಥದ್ದು. ಹರೀಶ್ ನಾಗರಾಜ್, ಈ ಕ್ಷಣಕ್ಕೆ ಥ್ಯಾಂಕ್ ಯು. ಬಟ್ ಅದರಲ್ಲಿ ಕಂಬ್ಯಾಕ್ ಟು ಯು. ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಕಲೆ ಹಾಕ್ತೀನಿ. ನೀವು ನೋಡ್ತಿರುವಂಥ ಬೆಳಗ್ಗೆ ನೃಪತುಂಗ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಅದು, ಶೈಕ್ಷಣಿಕ ಸಮುಚ್ಚಯದ ಶಂಕುಸ್ಥಾಪನೆಯ ಕಾರ್ಯಕ್ರಮ ಅದು. ಬಿಜೆಪಿಯ ಎಲ್ಲ ಘಟಾನುಘಟಿ ನಾಯಕರು, ಕೇಂದ್ರ ಗೃಹ ಸಚಿವರಾದಿಯಾಗಿ ಎಲ್ಲರೂ ಕೂಡ ಅಲ್ಲಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆದರೆ ಮಧ್ಯಾಹ್ನದ 3 ಗಂಟೆಯ ವಿಶೇಷ ಸಭೆ ಇದೆ, ಅದು ರದ್ದಾಯಿತು ಅಂತ ಈ ಕ್ಷಣ ಸಿಗ್ತಿರುವಂಥ ಮಾಹಿತಿ. ಇನ್ನು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕೂಡ ಅದು ಊಹಾಪೋಹ ವಿಚಾರ. ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಮಾಡಲ್ಲ, ಇದು ಕಂದಾಯ ಸಚಿವರ ಮಾತು. ಬ್ರೇಕಿಂಗ್ ನ್ಯೂಸ್. ಮುಂದಿನ ವರ್ಷ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಅವಾಗವಾಗ ಮುಂಚೂಣಿ ಬಂದು ವಾಪಸ್ ಹೋಗ್ತಾ ಇದೆ. ಮತ್ತೆ ಮುಂಚೂಣಿಯಲ್ಲಿ ಆ ಸಾಲುಗಳು ಬಂದಿತ್ತು, ಈಗ ಅದಕ್ಕೆ ಸ್ಟೇಟ್ಮೆಂಟ್ ಬಂತು ಕಂದಾಯ ಸಚಿವರಿಂದ. ಸಿಎಂ ಬದಲಾವಣೆ ಊಹಾಪೋಹ ಮಾತ್ರ, ಬರೀ ರೂಮರ್ ಇದು, ಯಾವುದೇ ಕಾರಣಕ್ಕೂ ಇದು ನಿಜ ಅಲ್ಲ, ಸಿಎಂ ಬದಲಾವಣೆ ಮಾಡಲ್ಲ. ಇದು ಆರ್ ಅಶೋಕ್ ಅವರ ಹೇಳಿಕೆ. ಗಾಳಿ ಗೋಪುರಗಳನ್ನು ಕಟ್ಕೊಂಡು ಯಾರು ಕನಸು ಕಾಣಬೇಡಿ. ಬೊಮ್ಮಾಯಿಯವರ ನೇತೃತ್ವದಲ್ಲಿ 2023ರ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇದೆ. ಇದು ಅಶೋಕ್ ಅವರ ಸ್ಪಷ್ಟ ಮಾತು. ಬದಲಾವಣೆ ಇಲ್ಲ ಅಂತ ಅಮಿತ್ ಶಾ ಅವರೇ ಹೇಳಿದ್ದಾರೆ. ಕಂದಾಯ ಸಚಿವ ಆರ್ ಅಶೋಕ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸಿಎಂ ಬದಲಾಗ್ತಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು. ಈಗ ಅದಕ್ಕೆ ಟಾಂಗ್ ಕೊಟ್ಟಂಗೆ ಆಯ್ತು ಅಂತ ಅನಿಸ್ತಾ ಇದೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಪೊಲಿಟಿಕಲ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ ಎಡ ಮತ್ತು ಬಲಭಾಗದಲ್ಲಿ. ಕೃಷ್ಣ ಮತ್ತು ಅನಿಲ್ ಬಾಸ್ ಅವರು. ಗುಡ್ ಮಾರ್ನಿಂಗ್ ಇಬ್ಬರಿಗೂ ಕೂಡ. ಫಸ್ಟ್ ಅನಿಲ್ ಬಾಸ್ ಅವ್ರಿಗೆ ಹೋಗ್ತಿದ್ದೀರಿ. ಅನಿಲ್, ಸಡನ್ ಆಗಿ ಸಮಯ ಅಭಾವ ಅಂತಿದೆ. ಅಮಿತ್ ಶಾ ಅವರ ಸ್ಕೆಡ್ಯೂಲ್ನಲ್ಲಿ ಏನಾದ್ರು ಬದಲಾವಣೆ ಆಯ್ತಾ? ಇವತ್ತು ಏನಿದೆ ಅವರ ಸ್ಕೆಡ್ಯೂಲು, ಏನೇನು ಕಾರ್ಯ ಚಟುವಟಿಕೆಗಳಿದೆ ಅವ್ರದ್ದು? ಹರೀಶ್ ನಾಗರಾಜ್, ಏನಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಒಂದು ಮಹತ್ವದ ಪಕ್ಷ ಸಂಘಟನಾ ಸಭೆಯಲ್ಲಿ ಅಮಿತ್ ಶಾ ಅವರು ಭಾಗವಹಿಸಬೇಕಾಗಿತ್ತು. ಜೊತೆಗೆ ಏನಂತ ಹೇಳಿದ್ರೆ ಸಂಜೆ ನಡೆಯುವಂತಹ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಕಾರ್ಯಕ್ರಮ ಇದೆ, ಅದರಲ್ಲೂ ಕೂಡ ಭಾಗವಹಿಸಿ ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದ್ರೆ ಮಧ್ಯಾಹ್ನದ ಒಂದು ಕಾರ್ಯಕ್ರಮ ಅಂದ್ರೆ ಸಭೆ ರದ್ದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಬಸವ ಜಯಂತಿ ಪ್ರಯುಕ್ತವಾಗಿ ಬಹುತೇಕ ಶಾಸಕರೆಲ್ಲರೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿದ್ದಾರೆ. ಹೀಗಾಗಿ ಏನು ಬಹಳಷ್ಟು ಜನರಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಬೆಂಗಳೂರಿಗೆ. ಈ ಒಂದು ಕಾರಣದಿಂದ ಮಧ್ಯಾಹ್ನದ ಸಭೆಯನ್ನ ರದ್ದು ಮಾಡಲಾಗಿದೆ ಎಂಬಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಇದೊಂದು ಪಕ್ಷ ಸಂಘಟನೆ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯಾಗಿತ್ತು. ಜೊತೆಗೆ ಖುದ್ದು ಅಮಿತ್ ಶಾ ಅವರೇ ಭಾಗವಹಿಸ್ತಾ ಇರೋದ್ರಿಂದಾಗಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಏನೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸಿಕೊಳ್ಳಬೇಕು ಎಂಬಂತಹ ಸಲಹೆ ಸೂಚನೆಗಳನ್ನ ಶಾಸಕರಿಗೆ ಕೊಡೋರಿಕ್ಕಿದ್ರು. ಆದ್ರೆ ಇವತ್ತು ಬಸವ ಜಯಂತಿ ಇರೋದ್ರಿಂದಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿದ್ದಾರೆ ಮತ್ತು ಇದು ಕೂಡ ಮಹತ್ವವಾದದ್ದು. ಯಾಕಂದ್ರೆ ಚುನಾವಣಾ ವರ್ಷ ಆಗಿರೋದ್ರಿಂದ ಪ್ರತಿಯೊಂದನ್ನ ಕೂಡ ಗಮನಿಸಬೇಕಾಗ್ತದೆ. ಜೊತೆಗೆ ಅಂತ ಹೇಳಿದ್ರೆ ಯಾರನ್ನ ಕೂಡ ನೆಗ್ಲೆಕ್ಟ್ ಮಾಡೋಕೆ ಬರೋದಿಲ್ಲ. ಹಾಗಾಗಿ ಒಂದು ಸಮುದಾಯಕ್ಕೆ ಸೇರಿದ್ದಾಗಿದ್ರು ಕೂಡ ಏನಂತ ಹೇಳಿದ್ರೆ ಬಸವ ಜಯಂತಿ ಇರೋದ್ರಿಂದಾಗಿ ಅಲ್ಲಿ ಬಸವ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿಂದಾಗಿ ಅಮಿತ್ ಶಾ ಅವರು ಕೂಡ ಓಕೆ ಆಗ್ಲಿ, ಹಾಗಾದ್ರೆ ನೆಕ್ಸ್ಟ್ ಟೈಮ್ ಸಿಗೋಣ ಎಂಬಂತ ಮಾಹಿತಿಯನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಅದಾದ ನಂತರ ಇವತ್ತು ಖೇಲೋ ಇಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಇವತ್ತೇನೆ ಅಮಿತ್ ಶಾ ಅವರು ದೆಹಲಿಗೆ ಹಿಂದಿರುಗ್ತಾರೆ ಎಂಬಂತ ಮಾಹಿತಿ ಇದೆ. ಹರೀಶ್ ನಾಗರಾಜ್. ಓಕೆ, ನನ್ನ ಸಹೋದ್ಯೋಗಿ ಕೃಷ್ಣ ಕೂಡ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಸಿಎಂ ಬದಲಾಗ್ತಾರೆ ಅಥವಾ ಮುಂದುವರಿತಾರೋ ಅನ್ನೋ ಕ್ವಶನ್ ಮಾರ್ಕ್ ಇತ್ತು. ಈಗ ಅದಕ್ಕೊಂದು ಕ್ಲಾರಿಫಿಕೇಶನ್ ಸಿಕ್ಕಿದ್ಯಾ?
ಇನ್ನೂ ಕ್ಲಾರಿಟಿ ಅಂತ ಸಿಕ್ಕಿಲ್ಲ ಹರೀಶ್. ಯಾಕಂದ್ರೆ ಯತ್ನಾಳ್ ಅವರು ಈಗಾಗಲೇ 10ನೇ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯವಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ನಾಯಕರುಗಳು ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ, ಆದರೆ ಯಾವುದೇ ನಾಯಕರುಗಳು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಇಲ್ಲೊಂದ್ ಕಡೆ ಅಶೋಕ್ ಅವರು ನೀವು ನೋಡಬಹುದು, ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳನ್ನ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನ್ನ ಸ್ವತಃ ಅಶೋಕ್ ಅವರು ಮಾತ್ರ ಹೇಳಿದ್ದಾರೆ. ಆದರೆ ಬೇರೆ ಬೇರೆ ನಾಯಕರುಗಳು ಮಾತ್ರ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅನ್ನೋ ಮಾತನ್ನ ಇದುವರೆಗೂ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಮೇ 10ನೇ ತಾರೀಕಿನ ಗಡುವನ್ನು ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಿಂದ ಯಾವುದು ಅನ್ನುವಂಥ ಸ್ಪಷ್ಟ ಚಿತ್ರಣ ಇನ್ನೂ ಕೂಡ ರಾಜ್ಯದ ನಾಯಕರಿಗೆ ಇನ್ನೂ ಕೂಡ ತಲುಪಿಲ್ಲ. ಯಾಕಂದ್ರೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಒಂದು ವಿಚಾರ ಬಗ್ಗೆ ಎಲ್ಲೂ ಕೂಡ ಚರ್ಚೆಯನ್ನ ಮಾಡಿಲ್ಲ. ಬದಲಾಗಿ ಈಗ ಏನು ನಿಗದಿತ ಕಾರ್ಯಕ್ರಮ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳ ಜೊತೆಗೆ ಈಗ ಪ್ರಹ್ಲಾದ್ ಜೋಶಿ, ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕ ಅಮಿತ್ ಶಾ ಮತ್ತೆ ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿಕ್ಕೆ ಹೋಗಿದ್ದಾರೆ. ಆದರೆ ಪ್ರಮುಖವಾಗಿ ಮಧ್ಯಾಹ್ನ ಅಂದ್ರೆ ಈಗಾಗಲೇ ಪದಾಧಿಕಾರಿಗಳ ಸಭೆ ಕ್ಯಾನ್ಸಲ್ ಆಗಿದೆ. ಆದರೆ ಮುಖ್ಯವಾಗಿ ಪ್ರಮುಖ ನಾಯಕರುಗಳ ಜೊತೆಗೆ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಹೈಕಮಾಂಡ್ ನ ನಡೆ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನ ಆ ಒಂದು ಸಭೆಯಲ್ಲಿ ತಿಳಿಸ್ತಾರೆ ಅನ್ನೋದು. ಮತ್ತೆ ಆ ಒಂದು ಸಭೆ ಬಹಳಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಟ್ಟಿಯನ್ನ ಸಿದ್ಧಪಡಿಸಿಕೊಂಡು ಅದಕ್ಕೆ ಒಪ್ಪಿಗೆಗಾಗಿ ಕಾಯ್ತಾ ಕುಳಿತಿದ್ದಾರೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಿಂದ ಏನು ಸಂದೇಶ ಬರುತ್ತೆ ಅಂದ್ರೆ ಇವತ್ತು ಸಭೆಯಲ್ಲಿ ಅಮಿತ್ ಶಾ ಅವರು ಏನ್ ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಒಂದು ರೀತಿಗೆ ತಲೆಬಿಸಿಯಾಗಿದೆ. ಈಗಾಗಲೇ ದೆಹಲಿಯ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇಲ್ಲ ಒಂದ್ ಕಡೆ ನಾಯಕತ್ವದ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿಯಲ್ಲಿ ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಮಧ್ಯಾಹ್ನದ ನಂತರವಾಗಿ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಹೀಗಾಗಿ ಮಧ್ಯಾಹ್ನದ ಒಂದು ಪ್ರಮುಖರ ನಾಯಕರ ಸಭೆ ಏನಿದೆ ಅದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ನಾಯಕತ್ವದ ಗೊಂದಲ ಆಗಿರ್ಬೋದು, ಸಂಪುಟ ಪುನರ್ರಚನೆ ಆಗಿರ್ಬೋದು, ಮತ್ತೆ ಈಗಾಗಲೇ ನಿಗಮ ಮಂಡಳಿ ನೇಮಕ ಕೂಡ ಇನ್ನೂ ಆಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ಆಗಿರ್ಬೋದು, ಮತ್ತೆ ಪ್ರಮುಖವಾಗಿ ಚುನಾವಣೆಯಲ್ಲಿ ಗೆಲ್ಲುವಂತಹ ರಣತಂತ್ರ ರೂಪಿಸೋದಾಗಿರ್ಬೋದು. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಧ್ಯಾಹ್ನದ 3 ಗಂಟೆ ನಂತರದ ಪ್ರಮುಖ ನಾಯಕರ ಸಭೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಗೊತ್ತಾಗಲಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಕೃಷ್ಣ ಮತ್ತು ಅನಿಲ್ ಬಾಸ್ ಅವರು ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ಅಂತೂ ನಡೀತಾ ಇದೆ. ಈ ನಡುವೆ ಆರ್ ಅಶೋಕ್ ಅವ್ರ ಜೊತೆ ನನ್ನ ಸಹೋದ್ಯೋಗಿ ಮಾತಾಡಿಸಿದ್ದಾರೆ. ಕಂದಾಯ ಸಚಿವರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಕಂದಾಯ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರಾಜ್ಯಕ್ಕೆ ಚುನಾವಣಾ ಚಾಣಕ್ಯ, ಮಾಸ್ಟರ್ ಮೈಂಡ್ ಮತ್ತು ಬಿಜೆಪಿಯ ನಾಯಕರು ಆಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದರಿಂದ ಬಹಳಷ್ಟು ವಿಶೇಷ ಇರತಕ್ಕಂಥ ಬಿಜೆಪಿಯಲ್ಲಿ ಹಲವಾರು ಸಂಚಲನ ಉಂಟು ಮಾಡುವಂಥದ್ದು. ಹಾಗಾಗಿ ಅಮಿತ್ ಶಾ ಅವರ ಇಡೀ ದಿನದ ಪ್ರೋಗ್ರಾಮ್ ಏನು ಅಂತ ಹೇಳಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಆರ್ ಅಶೋಕ್ ಅವರಿದ್ದಾರೆ. ಸರ್, ಇವತ್ತು ಅಮಿತ್ ಶಾ ಅವರ ಒಟ್ಟಾರೆ ಕಾರ್ಯಕ್ರಮಗಳೇನು ಸರ್? ಅಮಿತ್ ಶಾ ಅವರು ಈ ತಿಂಗಳಲ್ಲಿ 2ನೇ ಬಾರಿ ಬರ್ತಾ ಇದ್ದಾರೆ. ಅವ್ರನ್ನ ಈಗಾಗಲೇ ನೀವೆಲ್ಲ ರಾಜಕೀಯ ಚಾಣಕ್ಯ ಇವೆಲ್ಲ ಬಿರುದು ಕೂಡ ಅವ್ರಿಗಿದೆ. ಅವ್ರು ಏನೇ ಬಂದರೂ ಕೂಡ ಏನಾನ ಉದ್ದೇಶ ಇಟ್ಕೊಂಡು ಪಾರ್ಟಿಯನ್ನ ಸಂಘಟನೆ ಮಾಡುವಂಥ ದೃಷ್ಟಿಯಿಂದ ಪಾರ್ಟಿಯನ್ನು ಅಧಿಕಾರಕ್ಕೆ ತರುವಂಥ ಒಂದು ತಂತ್ರಗಾರಿಕೆಯಿಂದನೇ ಮಾಡ್ತಾರೆ. ಈ ಬೆಂಗಳೂರಲ್ಲಿರುವ ಶಾಸಕರನ್ನ ಅಂದ್ರೆ ಯಾರು ಅವೈಲಬಿಲಿಟಿ, ಯಾಕಂದ್ರೆ ಬಸವ ಜಯಂತಿ ಇದೆ ಇವತ್ತು, ಕರ್ನಾಟಕದ ಎಲ್ಲ ಕಡೆನೂ ಬಸವ ಜಯಂತಿ ಮಾಡ್ತಾ ಇದ್ದಾರೆ. ಯಾರು ಅವೈಲಬಿಲಿಟಿ ಇದಾರೋ ಅವ್ರ ಜೊತೆ ಊಟ ಇದೆ. ಅದಾದ್ಮೇಲೆ ಮಧ್ಯಾಹ್ನ ಕೋರ್ ಕಮಿಟಿ ಇರ್ತದೆ. ಒಂದು ಗಂಟೆ ಬಿಜೆಪಿಯ ತುಂಬಾ ಬಹಳಷ್ಟು ಹಿರಿಯ ನಾಯಕರು, ಬಿಜೆಪಿಯ ಆಗು ಹೋಗುಗಳು, ರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ಮುಖತ ನೋಡಿದಂಥವ್ರು, ಸಂಪರ್ಕವನ್ನು ಇಟ್ಕೊಂಡಂಥವ್ರು. ಅಮಿತ್ ಶಾ ಬಂದ್ರು ಅಂದ್ರೆ ಅಲ್ಲೇನೋ ಬದಲಾವಣೆ ಇರುತ್ತೆ, ಅಲ್ಲೇನೋ ಒಂದಷ್ಟು ಹೊಸ ಗಾಳಿ ಇರುತ್ತೆ ಎಂಬ ಮಾತು ಕೇಳಿ ಬರ್ತಿದೆ. ಮೊದಲನೇದಾಗಿ ರಾಜ್ಯದಲ್ಲಿ ಬಂದಂತ ಮೊದಲ ಗಾಳಿ ಮುಖ್ಯಮಂತ್ರಿ ಬದಲಾಗ್ತಾರೆ, ಹೊಸ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಒಂದು ಗಾಳಿ ಸರ್. ಆ ಥರದ್ದು ಯಾವುದೂ ಇಲ್ಲ. ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ. ನಮ್ಮ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲೇ 2023 ಎಲೆಕ್ಷನ್ ಅನ್ನ ಚುನಾವಣೆಯನ್ನ ಗೆದ್ದು ಮತ್ತೆ ಬಿಜೆಪಿಯ ಕಮಲವನ್ನ ವಿಧಾನಸೌಧದಲ್ಲಿ ಮೊಳಗಿಸುವಂಥದ್ದು. ಯಾವುದು ಬದಲಾವಣೆ ಇಲ್ಲ. ಯಾವುದು ಸರ್ಕಾರದಲ್ಲಿ ಎಲ್ಲ ಒಂದ್ ಕಡೆ ಯುವಕರಿಗೆ ಆದ್ಯತೆ ಕೊಡಬೇಕಂತ ಚರ್ಚೆ ಆಗಿದೆ. ಆ ಥರದ್ದು ಯಾವುದು ಚರ್ಚೆ ಆಗಿಲ್ಲ. ಇವಿಷ್ಟು ಕಂದಾಯ ಸಚಿವ ಆರ್ ಅಶೋಕ್ ಅವರ ಅಭಿಪ್ರಾಯ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬದಲಾವಣೆ ಇಲ್ಲ, ಆ ತರದ ಚರ್ಚೆ ಇಲ್ಲ ಅನ್ನೋ ಮುಖಾಂತರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧಪಟ್ಟಾಗೆ ಚರ್ಚೆಗೆ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಅವರು ತೆರೆ ಎಳೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗ್ತಿದ್ದಾರೆ. ಬೆಂಗಳೂರಿನ ಚಾಲುಕ್ಯ ವೃತ್ತದಲ್ಲಿರುವಂತಹ ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಈಗಾಗಲೇ ಮಾಡಿದ್ರು ಅಮಿತ್ ಶಾ ಅವರು. ಅಮಿತ್ ಶಾಗೆ ಮುಖ್ಯಮಂತ್ರಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕೂಡ ಇದ್ರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು. ತುಂಬಾ ಜನ ಸಾಥ್ ಕೊಟ್ಟರು. ಅದಾದ್ಮೇಲೆ ಅವರು ನೃಪತುಂಗ ವಿಶ್ವವಿದ್ಯಾಲಯದ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈಗ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ವರ್ಚುವಲ್ನಲ್ಲಿ ಬಳ್ಳಾರಿಯ FSL ಪ್ರಯೋಗಾಲಯ ಉದ್ಘಾಟನೆ ಕೂಡ ಮಾಡಿದ್ರು. ಕರ್ನಾಟಕ ರಾಜ್ಯದ ಹೆಮ್ಮೆಯ ಮೈಸೂರು ಪೇಟವನ್ನ ಶ್ರೀಕರಿಗೆ ತಳಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನಿಸಿದ್ದಾರೆ.
ಮಾನ್ಯ ಮುಖ್ಯಮಂತ್ರಿ ಧನ್ಯವಾದಗಳು. ಚರ್ಮದಲ್ಲಿ ಕುಸುರಿ ಕಲೆಯ ಒಂದು ಕಾಣಿಕೆಯನ್ನ ಅವರಿಗೆ ಕೊಡಲಾಗುತ್ತಿದೆ. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರನ್ನು ನಾನು ವಿಶ್ವವಿದ್ಯಾಲಯ ಮತ್ತು ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಪೇಟವನ್ನ ತೊಡಿಸಿ ಶಾಲೋದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬಸವರಾಜ ಹೊರಟ್ಟಿ ಅವರಿಗೆ ಅಮಿತ್ ಶಾ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು. ಯಾಕೆ? ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಕೊನೆಗೂ ಟಿಕೆಟ್ ಪಡೆಯುವಲ್ಲಿ ಸಕ್ಸಸ್ ಆದರು ಬಸವರಾಜ ಹೊರಟ್ಟಿ ಅವರು. ಬಸವರಾಜ ಹೊರಟ್ಟಿ ಅವರಿಗೆ ಕೇಂದ್ರ ಗೃಹ ಸಚಿವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಯಿತು. ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಕನ್ಫರ್ಮ್. ಬಿಜೆಪಿಯಿಂದ ಶಿಕ್ಷಕರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಿದ್ದಾರೆ ಬಸವರಾಜ ಹೊರಟ್ಟಿ ಅವರು. JDS ಅನ್ನು ತೊರೆದು ಬಿಜೆಪಿಯನ್ನ ಸೇರೋಕೆ ಹೊರಟಿದ್ದಾರೆ ಹೊರಟ್ಟಿ ಅವರು. 7 ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಹಾಗಾಗಿ ದೊಡ್ಡ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ರು, ನಾನೇ ನಿಲ್ಲದು, ನಾನೇ ಗೆಲ್ಲದು. ಈಗ ಬಿಜೆಪಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಾಯ್ತು. ಅಮಿತ್ ಶಾಗೆ ಹೂಗುಚ್ಚ ಕೊಟ್ಟು ಬಸವರಾಜ ಹೊರಟ್ಟಿ ಅವರು ಅದನ್ನ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಸಮೀಪದಲ್ಲೇ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಕೊಟ್ಟ ನಂತರ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಆ ದಿನಾಂಕದಿಂದ ಈ ಸಾರಿ ಬರುವಂತ ಚುನಾವಣೆ ಬಿಜೆಪಿ ನಿಲ್ತೀನಿ. ರಮೇಶ್ ಭೇಟಿ ವೇಳೆ ಏನೇನು ಚರ್ಚೆ ಆಯ್ತು ಅಂತ ಹೇಳ್ಬೋದು? ಮಾಧ್ಯಮದಲ್ಲಿ ಏನು ಮಾತಾಡಿಲ್ಲ. ಜಾಯ್ನ್ ಆಗ್ಬೇಕು, ನೀವು ಒಳ್ಳೇದಾಯ್ತು, ನೀವು ಬಂದದ್ದು, ನಿಮ್ಮಂತವ್ರು ಬರೋದ್ರಿಂದ ಪಾರ್ಟಿ ಒಳ್ಳೇದಾಗ್ತಂದ್ರೆ ಆಯ್ತು ಸರ್ ಅಂತ ಹೇಳಿ ಇಷ್ಟ. ಜಾಸ್ತಿ ಏನು ಮಾತಾಡಿಲ್ಲ. ಮುಂದಿನ ಚುನಾವಣೆಯನ್ನು ಬಿಜೆಪಿ ಪಕ್ಷದ ಗುರುತಿನಿಂದ ಎದುರಿಸ್ತೀರಾ? ನಮ್ಮಲ್ಲಿ ಗುರುತಿರಂಗಿಲ್ಲ, ಸಿಂಬಲ್ ಇರಂಗಿಲ್ಲ. ಸಿಂಬಲ್ ಬಿಜೆಪಿನ ನಿಲ್ತೀವಿ. ಬಿಜೆಪಿ ಬೆಂಬಲದ ಅಭ್ಯರ್ಥಿ ಮೋಹನ್ ಲಿಂಬೆಕಾಯಿ ನಮ್ಗೆ ಹೇಳ್ಬಿಟ್ಟಿದ್ರು. ಆ ನಂತರ ಬಿಡಪ್ಪ ಸರಿ ಹೇಳ್ತಾರೆ. ಬಸವ ಜಯಂತಿ ಒಂದು ನಿಮಿಷ ಮೋಹನ್ ಲಿಂಬೆಕಾಯಿ ನಮ್ಗೆ ಟಿಕೆಟ್ ಮೊದಲು ಹೇಳಿದ್ರು, ಹಾಗಾಗಿ ನಮ್ಗೆ ಕೊಡಬೇಕು ಅಂತ ಅವರು ಪಟ್ಟಿದ್ರು. ಸರಿ, ಅವರ ಅಭಿಪ್ರಾಯನ ಹೇಳೋದಿಲ್ಲ. ನೀವು ವಿಚಾರ ಮಾಡ್ತೀನಿ. ಸಭಾಪತಿ ರಾಜೀನಾಮೆ ಕೊಡ್ಬೇಕಲ್ಲ, ಅದನ್ನ ನೋಡ್ಕೊಳ್ತೀನಿ. ಅದನ್ನ ನಮ್ಮ ಆಫೀಸದ್ದು, ಯಾಕಂದ್ರೆ ಡೆಪ್ಟಿ ಚೇರ್ಮನ್ ಇಲ್ಲ, ಎಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅವ್ರು ಮಾಡ್ಕೊಂಡು ಸರಿ ಮಾಡ್ಕೊಂಡು. ಸಾಕಷ್ಟು ವರ್ಷಗಳಿಂದ ಜನತಾ ಪರಿವಾರದಲ್ಲಿದ್ರಿ, ಈಗ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದೀರಾ ಸರ್, ಈ ಬಿಜೆಪಿ ಸೇರ್ಬೇಕು ಒಂದು ಕಾರಣ ಹೇಳ್ಬೋದು ಸರ್? ಏನು ಕಾರಣ? ರಾಜಕಾರಣ. ಮತ್ತೇನಿದೆ? ಬಿಟ್ಟಂಗೆ ಆಯ್ತಲ್ಲ. ಮತ್ತೆ ಕಾರಣ ಏನಿಲ್ಲ. ನಾನು ಯಾವುದೋ JDS ಮೇಲೆ ನನಗೆ ಯಾವುದೋ ಪ್ರೀತಿ ಗೀತಿ ಕಡಿಮೆ ಇಲ್ಲ. ಇನ್ನೂವರೆಗೆ ಪ್ರೀತಿ ಇದೆ, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನನಗಿಲ್ಲ. ಆದ್ರೆ ಈ ನಮ್ಮ ಮತದಾರರು ಮತ್ತು ಈಗಿನ ಸಿಸ್ಟಮ್ದಲ್ಲಿ ವ್ಯವಸ್ಥೆ ಬದಲಾವಣೆ ಆದಲ್ಲಿ ಆಕಸ್ಮಿಕವಾಗಿ ಒಂದು ನಿರ್ಧಾರ ತಗೋಬಹುದು. ಆ ನಿರ್ಧಾರ ತಗೊಂಡಿದೆ. ಸೇರ್ಪಡೆ ಕಾರ್ಯಕ್ರಮ ಎಷ್ಟು ಸಮಾವೇಶ ಅದು ನೋಡ್ರಿ ಮುಂದೆ ಕೂಸುಟ್ಟುಗಿದ ಕೂಲ ಹಾಕ್ಬೇಕದು. ಆತಂಕದಿಂದ ಏನಿಲ್ಲ, ಬಹಳ ವರ್ಷದಿಂದ ಎಲ್ಲಿ ಇದ್ದೀವಲ್ಲ, ಒಮ್ಮಿಂದ ಒಮ್ಮೆಲೆ ಬದಲಾವಣೆ ಆದ ಸ್ವಲ್ಪ ಅನಿಸ್ತಿದೆ ಅಷ್ಟು. ದಯಮಾಡಿ ರಾಜಕಾರಣದ ಸಿದ್ಧಾಂತ ಬಗ್ಗೆ ಕೇಳಬೇಡಿ. ನ್ಯೂಸ್ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ನಾಯಕತ್ವ ಬದಲಾವಣೆ ಬರೀ ಕಪೋಲ ಕಲ್ಪಿತ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕಂತೂ ಇಲ್ಲ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೇಂದ್ರ ಗೃಹ ಸಚಿವರು ಬಂದಿದ್ದಾರೆ ಎಂದಾಗ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಪಡ್ಕೋತಾ ಇತ್ತು. ಅದು ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನೋ ಮಾತು. ಅದಕ್ಕೀಗ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಬರೀ ಕಪೋಲ ಕಲ್ಪಿತ. ಸಿಎಂ ಬದಲಾವಣೆ ಸದ್ಯಕ್ಕಂತೂ ಇಲ್ಲ. ಮೋದಿ ನಾಯಕತ್ವದಲ್ಲಿ ಒಳ್ಳೆಯ ಆಡಳಿತ ಕೊಡ್ತಿದ್ದಾರೆ. ಜನರ ಬಯಕೆ ಕೂಡ ಅವರ ಮುಂದುವರಿಕೆ ಆಗ್ತಾ ಇದೆ. ಹೀಗಾಗಿ ಸಿಎಂ ಬದಲಾವಣೆ ಇಲ್ಲ. ಅರುಣ್ ಸಿಂಗ್ ಸ್ಪಷ್ಟಪಡಿಸಿದ್ರು.
ಮಾತಿಗೆ ಇದೀಗ ಅರುಣ್ ಸಿಂಗ್ ರಾಜ್ಯ ಬಿಜೆಪಿಯ ಉಸ್ತುವಾರಿ ಇದಕ್ಕೆ ಸ್ಪಷ್ಟನೆ ಕೊಡ್ತಿದ್ದಾರೆ. ನಾಯಕತ್ವ ಬದಲಾವಣೆ ಬರೀ ಕಪೋಲ ಕಲ್ಪಿತ ಅನ್ನೋ ಮಾತನ್ನ ಹೇಳಿದ್ರು. ಇನ್ಯಾರೋ ಕನಸು ಕಾಣೋ ಹಾಗಿಲ್ಲ ಅನ್ನೋದನ್ನ ಆಗ್ಲೇ ಆರ್ ಅಶೋಕ್ ಅವರು ಕೂಡ ಹೇಳಿದ್ರು. ಇದೀಗ ಉಸ್ತುವಾರಿಗಳಿಂದಲೇ ಸ್ಪಷ್ಟನೆ ಸಿಗ್ತಾ ಇದೆ. ಅರುಣ್ ಸಿಂಗ್ ಅವರ ಮಾತು ಏನಾಗ್ತಿದೆ ಕೇಳೋಣ ಆಗಿದ್ದಾರೆ. ನನ್ನ ಸದ್ಯವಾಗಿ ಪೊಲಿಟಿಕಲ್ ಬ್ಯೂರೋ ಅಂತ ಕೃಷ್ಣ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ, ಏನಿದು ಸಡನ್ ಆಗಿ ಈ ಬದಲಾವಣೆ ಪಡ್ಕೊಂಡಿತ್ತು ಮತ್ತೆ ಅದಕ್ಕೆ ತಣ್ಣಗಾಯ್ತು, ಅವಾಗ ಮುಂಚೂಣಿಗೆ ಬರ್ತಾನೆ ಇದೆ, ಏನಂದ್ರು ಉಸ್ತುವಾರಿ ಸಚಿವರು? ಖಂಡಿತವಾಗ್ಲೂ ಹರೀಶ್, ಯಾವಾಗ ಪ್ರಮುಖವಾಗಿ ರಾಷ್ಟ್ರೀಯ ನಾಯಕರುಗಳು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳು ಚರ್ಚೆಗೆ ಬರುತ್ತೆ. ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದ ನಾಯಕರುಗಳು ಇದಕ್ಕೆ ತೆರೆ ಎಳೆಯುವ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಇನ್ನೂ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು. ಇಲ್ಲ ಒಂದ್ ಕಡೆ ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರವಾಗಿ ಮುಂದಿನ ಚುನಾವಣೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ಆಗುತ್ತೆ ಅನ್ನೋ ಮಾತನ್ನ ಹಿಂದೆ ಗೃಹ ಸಚಿವರು ಹೇಳಿದ್ರು. ಆದ್ರೆ ಈಗ ಪ್ರಸ್ತುತ ದಿನಗಳಲ್ಲಿ ಎಲ್ಲೂ ಕೂಡ ಅವರು ಹೇಳಿಲ್ಲ. ಆದ್ರೆ ಪ್ರಮುಖವಾಗಿ ಈಗಾಗಲೇ ರಾಜ್ಯದ ನಾಯಕರು ಅಂದ್ರೆ ರಾಜ್ಯ ಉಸ್ತುವಾರಿ ಬಿಜೆಪಿ ಉಸ್ತುವಾರಿ ಆಗಿರ್ತಕ್ಕಂಥ ಅರುಣ್ ಸಿಂಗ್ ಅವರು ಇವತ್ತು ಮಾತಾಡಿದಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ. ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಕಾಮನ್ ಮ್ಯಾನ್ ಸಿಎಂ ಆಗಿದ್ದಾರೆ, ಒಳ್ಳೆಯ ಆಡಳಿತವನ್ನ ಕೊಡ್ತಿದ್ದಾರೆ, ಜನ ಮೆಚ್ಚುವಂತ ಕಾರ್ಯಗಳನ್ನ ರೂಪಿಸ್ತಾ ಇದ್ದಾರೆ. ಮತ್ತೆ ಪ್ರಧಾನಿಗಳ ನಾಯಕತ್ವದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡೋದ್ರ ಮೂಲಕವಾಗಿ ಒಂದು ರೀತಿ ಜನ ಮೆಚ್ಚುವಂತ ಒಂದು ಕೆಲಸಕ್ಕೆ ಪಾತ್ರರಾಗಿದ್ದಾರೆ. ಹೀಗಾಗಿ ಅವರೇ ಮುಂದುವರಿತಾರೆ ಅನ್ನೋ ಮಾತನ್ನ ಸ್ವತಃ ಏನು ಅರುಣ್ ಸಿಂಗ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಬಿಜೆಪಿಯ ಕೆಲ ವರ್ಗದ ನಾಯಕರುಗಳು ಮಾತ್ರ ಇನ್ನೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಇನ್ನೂ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ಬೀಗ ಹಾಕುವಂತ ಒಂದು ಕೆಲಸವನ್ನ ಅಂದ್ರೆ ಅವ್ರ ಬಾಯಿಗೆ ಬೀಗ ಹಾಕುವಂತ ಒಂದು ಕೆಲಸವನ್ನ ರಾಜ್ಯದ ನಾಯಕರು ಎಲ್ಲೂ ಕೂಡ ಮಾಡಿಲ್ಲ. ಆದ್ರೆ ಹರೀಶ್, ಪ್ರಮುಖವಾಗಿ ನೀವು ಹಿಂದೆ ಗಮನಿಸಿರಬಹುದು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲೂ ಕೂಡ ಅರುಣ್ ಸಿಂಗ್ ಅವರು ಇದೇ ಮಾತನ್ನ ಹೇಳ್ತಿದ್ರು, ಕೊನೆವರೆಗೂ ಕೂಡ ಇದೇ ಮಾತನ್ನ ಹೇಳ್ತಿದ್ರು, ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರು ಬದಲಾವಣೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ರು. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ಇಂದ ಯಾವಾಗ ಸಂದೇಶ ಬಂತು, ಅಂತಿಮವಾಗಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ರು. ಈಗ ಮುಖ್ಯವಾಗಿ ಈಗಲೂ ಕೂಡ ಅದೇ ರೀತಿಯಾದಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಬಿಜೆಪಿಯ ಕೆಲ ವರ್ಗದಲ್ಲಿ ಮಾತುಕತೆ ಆಗ್ತಾ ಇದೆ. ಆದ್ರೆ ಏನೇ ಇದ್ರೂ ಕೂಡ ಇದಕ್ಕೆಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಒಂದು ಕೆಲಸವನ್ನ ರಾಷ್ಟ್ರೀಯ ನಾಯಕರು ಮಾಡಬೇಕಾಗುತ್ತೆ. ಹೀಗಾಗಿ ಇವತ್ತು ನಡೆಯುವಂತಹ ಮಧ್ಯಾಹ್ನದ ಸಭೆ ಏನಿದೆ ಅಂದ್ರೆ ಪ್ರಮುಖರ ಸಭೆ ಇದೆ, ಆ ಒಂದು ಸಭೆಯಲ್ಲಿ ಅಮಿತ್ ಶಾ ಅವರು ಏನು ಆ ಒಂದು ನಡೆಯನ್ನ ಪ್ರಕಟವನ್ನ ಮಾಡ್ತಾರೆ, ಅದರ ಆಧಾರದ ಮೇಲೆ ರಾಜ್ಯದ ಬಿಜೆಪಿಯ ಭವಿಷ್ಯ ಮತ್ತೆ ನಾಯಕತ್ವದ ಬದಲಾವಣೆ ಬಗ್ಗೆ ನಿರ್ಧಾರ ಆಗುತ್ತೆ. ಆದ್ರೆ ಸದ್ಯಕ್ಕಂತೂ ಅರುಣ್ ಸಿಂಗ್ ಆಗಿರ್ಬೋದು ಪ್ರಮುಖವಾದಂತಹ ನಾಯಕರುಗಳು ಇದಕ್ಕೆ ತೆರೆ ಎಳೆಯುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಮಧ್ಯಾಹ್ನ 3 ಗಂಟೆ ನಂತರವಾಗಿ ಏನಾಗುತ್ತೆ ಅನ್ನೋದು ಈಗ ಸದ್ಯಕ್ಕೆ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೃಪತುಂಗ ವಿಶ್ವವಿದ್ಯಾಲಯ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಇದೀಗ ಅಮಿತ್ ಶಾ ಅವರು ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. योगदान करे हैं और ये 75 साल की यात्रा में देश ने काफी मंजिल काट कर आज हम यहां पर खड़े हैं. हमारे देश के प्रधानमंत्री नरेंद्र मोदी जी ने आजादी के इस अमृत महोत्सव को बहुत महत्व के साथ मनाने का निर्णय किया है. इन्होंने हमारे सामने 3 लक्ष्य रखे हैं. पहला लक्ष्य कि आजादी के लिए जिन जिन लोगों ने अपने बलिदान दिए, नामी अनामी कई लोग, लाखों लोग ऐसे थे जिन्होंने सर्वस्व न्योछावर कर दिया, आज उनको कोई नहीं जानता. कई लोग ऐसे थे जिन्होंने अपनी कैरियर को देश के लिए समर्पित कर दिया और कई लोग ऐसे थे जिन्होंने अपने जीवन का बलिदान दिया. पहला उद्देश्य आजादी के अमृत महोत्सव का है कि आज की युवा पीढ़ी आजादी के उन जन नायकों को जाने, पहचाने और उनमें से देशभक्ति के संस्कार ग्रहण कर देश को आगे बढ़ाने के लिए करें. मित्रों, मोदी जी ने एक बहुत महत्वपूर्ण बात करी. जो लोग आजादी के बाद जन्मे हैं, जो लोग सेना में नहीं गए हैं, सेना की सर्विस ज्वाइन नहीं किए हैं, उनको देश के लिए मरने का मौका नहीं मिल सकता. हम सब जानते हैं. परंतु उन्होंने एक दूसरी महत्व की बात की है कि निश्चित है कि हम लोगों को के लिए, देश के लिए जीने का मौका ईश्वर ने जरूर दिया है और हमें जीना. और आजादी ये 75वां साल एक संकल्प लेने का साल है. 75वें साल में इस देश के 130 करोड़ लोग हर क्षेत्र में आजादी की जब शताब्दी मनाई जाएगी 2047 के अंदर, तब देश हर एक क्षेत्र के अंदर
दुनिया में सर्वोच्च स्थान पर हो, ऐसा संकल्प लेना। और वो संकल्प के लिए 25 साल, आज से लेकर 2047 तक 25 साल जो अमृत काल है, इसके लिए हम सब ने देश के विकास के लिए योगदान करना और 2047 में भारत को विश्व गुरु के रूप में देखने का हमारे आजादी के नायकों के स्वप्न को सिद्ध करना। और ये संकल्प हम सब ने लेना है। मित्रों, मैं आज सभी युवाओं को कहने आया, आप लोगों को लगेगा कि संकल्प लेने से क्या होता है। संकल्प छोटे छोटे होते हैं, व्यक्तिगत जीवन के भी होते हैं, देश के लक्ष्य तय करने के भी होते हैं, मगर व्यक्तिगत जीवन के छोटे संकल्प भी देश में बहुत बड़ा परिवर्तन करते हैं। आज यहां युवा भाई बहन बैठे हैं, आज अगर आप संकल्प लेकर घर पे जाते हो कि मेरे जीवन में मैं कभी टैक्स की चोरी नहीं करूंगा, तो ये देश के विकास के लिए बहुत बड़ा योगदान देगा। अगर कोई तय करता है कि मेरे जीवन में मैं कभी भी ट्रैफिक के नियमों का उल्लंघन नहीं करूंगा, तो देश के लिए बहुत बड़ा संकल्प होता है। अगर 130 करोड़ लोग एक एक संकल्प ऐसा लेते हैं, तो 130 करोड़ का संपुट देश को 130 करोड़ कदम PSI ಗೋಲ್ಮಾಲ್ ಕೇಸಲ್ಲಿ ಬಗೆದಷ್ಟು ಅಕ್ರಮಗಳು ಹೊರಗೆ ಬರ್ತಾನೆ ಇದೆ. ಕಲಬುರಗಿಯ ಮತ್ತೊಂದು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಈ ಅಕ್ರಮ ನಡೆದಿರೋದು ಸಾಬೀತಾಗ್ತಾ ಇದೆ. ಜ್ಞಾನಜ್ಯೋತಿ ಶಾಲೆ ಜೊತೆಗೆ ಮತ್ತೊಂದು ಕೇಂದ್ರದಲ್ಲೂ ಕೂಡ ಅಕ್ರಮ ನಡೆದಿದೆ. ಬ್ರೇಕಿಂಗ್ ನ್ಯೂಸ್. ಜ್ಞಾನಜ್ಯೋತಿ ಶಾಲೆ ಮಾತ್ರ ಅಂತ ಇದ್ರು, ಈಗ ಹಂಗಲ್ಲ. MSI ಪರೀಕ್ಷಾ ಕೇಂದ್ರ ಕೂಡ ಜಾಯಿನ್ ಆಗಿದೆ. ಕಲಬುರಗಿ MSI ಕೇಂದ್ರದಲ್ಲೂ ಕೂಡ ಅಕ್ರಮ ಬಯಲಾಗಿರೋದು ಗೊತ್ತಾಗಿದೆ. ಅಕ್ರಮದಲ್ಲಿ ಭಾಗಿಯಾಗಿದ್ದ ಚಂದ್ರಕಾಂತ್ ಕುಲಕರ್ಣಿ CID ವಶದಲ್ಲಿದ್ದಾನೀಗ. ಚಂದ್ರಕಾಂತ್ ಕುಲಕರ್ಣಿ ಯಾರಪ್ಪ ಅಂದ್ರೆ RD ಪಾಟೀಲ್, ಈಗಾಗಲೇ ಅರೆಸ್ಟ್ ಆಗಿದಲ್ಲ, RD ಪಾಟೀಲ್ ಜೊತೆ ಕೆಲಸ ಮಾಡ್ತಿದ್ದ ಆಡಿಟರ್ ಆತ. MSI ಪರೀಕ್ಷಾ ಕೇಂದ್ರದ ಅಕ್ರಮ ಬಯಲಾದ ಹಿನ್ನೆಲೆಯಲ್ಲಿ ಗೋಲ್ಮಾಲ್ ಕೇಸ್ ನಡಿ ಪ್ರತ್ಯೇಕ FIRಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಒಬ್ಬರು ಜ್ಞಾನಜ್ಯೋತಿ ಶಾಲೆಯವರು ದಿವ್ಯಾ ಹಾಗರಗಿ ಫೈನಲಿ ಸಿಕ್ಕರು. 1-2 ವಾರ ಆದಮೇಲೆ ಅವ್ರನ್ನ ಕರ್ಕೊಂಡು ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ MSI ಪರೀಕ್ಷಾ ಕೇಂದ್ರ ಅದರ ರೂವಾರಿ ಚಂದ್ರಕಾಂತ್ ಕುಲಕರ್ಣಿ, RD ಪಾಟೀಲ್ ಅವರ ಆಡಿಟರ್, ಆತ ಕೂಡ ಸಿಕ್ಬಿದ್ದಿದ್ದಾನೆ. ಈಗ ಎನ್ಕ್ವೈರಿ ಚಾಲೂ ಆಗಿದೆ. PSI ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ, ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಆ ಎಲ್ಲ ಆಯ್ಕೆಯಾದ ಅಭ್ಯರ್ಥಿಗಳು. ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ? ಫ್ರೀಡಂ ಪಾರ್ಕ್ನಲ್ಲಿ ನಡೀತಿದ್ದಂತಹ ಉಪವಾಸ ಸತ್ಯಾಗ್ರಹವನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮರುಪರೀಕ್ಷೆ ವಿರೋಧಿಸಿ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಈಗ ಪ್ರತಿಭಟನೆ ನಿಲ್ಲಿಸಿ ಕಾನೂನು ಹೋರಾಟ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಭ್ಯರ್ಥಿಗಳು. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಸಮರಕ್ಕೆ ಯೋಜನೆ ಹಾಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪ್ರತಿಭಟನೆ ಕೈಬಿಟ್ಟಿದ್ದಾರೆ ಅಭ್ಯರ್ಥಿಗಳು. ಇದೀಗ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಲಾಜಿಕಲಿ ಗುಡ್ ಅದು. ಅಫ್ಕೋರ್ಸ್ ಪ್ರತಿಭಟನೆ ಮಾಡೋ ಹಕ್ಕಿದೆ, ಮಾಡಿದ್ರು. ವಾಟ್ ನೆಕ್ಸ್ಟ್ ಅಂದ್ರೆ ಲಾಜಿಕಲಿ ಕಾನೂನಾತ್ಮಕವಾಗಿ ಅದನ್ನ ಹೇಗೆ ತಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.